ಎಲ್ಲ ಮಾಧ್ಯಮ ಬಂಧುಗಳಿಗೆ ನಮ್ಮ ನಮನ ವಂದನೆಗಳು. ನಾನು ಫಾದರ್ ಮೆಲ್ವಿನ್ ಡಿಕುನ್ನ, ಸುಪೀರಿಯರ್ ಆಫ್ ಸೆಂಟ್ ಜೋಸೆಫ್ ಚರ್ಚ್, ಸೆಂಟ್ ಜೋಸೆಫ್ ಮೊನಾಸ್ಟ್ರಿ, ಕನಕಟ್ಟೆ. ತಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನು ನಾನು ಕೋರುತ್ತೇನೆ. ಹಾಗೂ ಮುಂಬರುವ ದಿವ್ಯ ಬಾಲ ಯೇಸುವಿನ ವಾರ್ಷಿಕ ಮಹೋತ್ಸವ 2026 ಇದಕ್ಕೆ ನಾವು ಆಮಂತ್ರಣವನ್ನು ಕೊಡ್ತಾ ಇದ್ದೇವೆ. ಈ ಹಬ್ಬದ ಹೆಚ್ಚಿನ ವಿವರಗಳನ್ನು ಬಾಲ ಯೇಸುವಿನ ಚಲೈನ್ ಡೈರೆಕ್ಟರ್ ಸ್ಟೀವನ್ ಪೇರಾ ನಿಮ್ಮ ಮುಂದೆ ಇಡವರು. ಸಂತ ಜೋಸೆಫರ ಗುರುಮಠ ಇದರ ಮುಖ್ಯಸ್ಥರು. ನಾನು ಫಾದರ್ ಸ್ಟೀವನ್ ಪೇರೇರಾ, ಬಾಲ ಯೇಸುವಿನ ಪುಣ್ಯಕ್ಷೇತ್ರ ಇದರ ನಿರ್ದೇಶಕ. ವಂದನೀಯ ಫಾದರ್ ದೀಪ್ ಫರ್ನಾಂಡಿಸ್, ಇವರು ನಮ್ಮ ಗುರುಮಠದ ಸದಸ್ಯರು. ಜೊತೆಗೆ ಶ್ರೀ ವಲೇರಿಯನ್ ಫುರ್ತಾದೋ, ಬಾಳೂಕ್ ಜುಜುಕುಟಾಮ್ ಈ ಸಂಸ್ಥೆಯ ಉಪಾಧ್ಯಕ್ಷರು. ಹಾಗೂ ಇಲ್ಲಿದ್ದಾರೆ ವಿಲ್ಫ್ರೆಡ್ ಲಸ್ರಾದು, ಬಾಲ ಯೇಸುವಿನ ಪುಣ್ಯಕ್ಷೇತ್ರ ಇದರ ವ್ಯವಸ್ಥಾಪಕ. ಜನವರಿ 1 ಎಂದರೆ ಬಾಲ ಯೇಸುವಿನ ಪುಣ್ಯಕ್ಷೇತ್ರ ಬೇಕನಕಟ್ಟೆ ಮಂಗಳೂರು. ಇಲ್ಲಿ ಮಾತ್ರವಲ್ಲ, ಬಾಲ ಯೇಸುವಿನ ಎಲ್ಲ ಭಕ್ತಾದಿಗಳಿಗೆ ಒಂದು ಹಬ್ಬದ ಸಂಭ್ರಮ. ಪ್ರತಿ ವರ್ಷ ನಡೆಯುವಂತಹ ಈ ವಾರ್ಷಿಕ ಮಹೋತ್ಸವ ಅನೇಕ ಜನರನ್ನು, ಕ್ರೈಸ್ತರು ಮಾತ್ರವಲ್ಲದೆ ಅಕ್ರೈಸ್ತರನ್ನು ಕೂಡ ತನ್ನೆಡೆಗೆ ಸೆಳೆಯುವಂತಹ ಒಂದು ಹಬ್ಬ. ಈ ಹಬ್ಬವು ಪ್ರತಿ ವರ್ಷ ಜನವರಿ 14 ಹಾಗೂ 15ರಂದು ನಡೆಯುತ್ತಾ ಇದೆ. ಜನವರಿ 14ರಂದು ಸಂಜೆ 6 ಗಂಟೆಗೆ ಒಂದು ವಿಶೇಷ ಪ್ರಾರ್ಥನಾ ವಿಧಿ ಇದೆ. ಈ ಸಾಂಭ್ರಮಿಕ ಬಲಿಪೂಜೆಯನ್ನ ಅತಿ ವಂದನೀಯ ಜೆರಾಲ್ಡ್ ಐಸಕ್ ಲೋಬೋ, ಉಡುಪಿ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರು ನಡೆಸಿಕೊಡ್ತಾರೆ. ಅದೇ ದಿನ ಬೆಳಿಗ್ಗೆ 10 ಗಂಟೆಗೆ ವೃದ್ಧರು ಹಾಗೂ ಅಸ್ವಸ್ಥರಿಗಾಗಿ ಅತಿ ವಂದನೀಯ ಡಾಕ್ಟರ್ ಎಲೋಷಿಯಸ್ ಪಾಲ್ ಡಿಸೋಜಾ, ಮಂಗಳೂರು ಧರ್ಮ ಪ್ರಾಂತ್ಯದ ನಿವೃತ್ತ ಧರ್ಮಾಧ್ಯಕ್ಷರು ಒಂದು ವಿಶೇಷ ಬಲಿಪೂಜೆಯನ್ನ ಅರ್ಪಿಸಲಿದ್ದಾರೆ. ಹಬ್ಬದ 2ನೇ ದಿನ ಜನವರಿ 15 ಗುರುವಾರ. ಆ ದಿನ ಬೆಳಿಗ್ಗೆ 10 ಗಂಟೆಗೆ ಕಾರವಾರ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ದುಮಿಂಗ್ ಡಾಯ್ಸ್ ಇವರು ವಿಶೇಷ ಬಲಿಪೂಜೆಯನ್ನ ಅರ್ಪಿಸ್ತಾರೆ. ಈ ಬಲಿಪೂಜೆಯು ಮಕ್ಕಳಿಗಾಗಿ ಅರ್ಪಿಸುವಂತಹ ಒಂದು ವಿಶೇಷ ಬಲಿಪೂಜೆಯಾಗಿದೆ. ಅದೇ ದಿನ ಸಂಜೆ 6 ಗಂಟೆಗೆ ಈ 11 ದಿನದ ಮಹೋತ್ಸವದ ಸಮಾರೋಪ ವಿಧಿ ನಡೆಯುವುದು. ಇದರ ಅಧ್ಯಕ್ಷರಾಗಿ ಅತಿ ವಂದನೀಯ ಮೊನ್ಸಿಂಜೋರ್ ಮ್ಯಾಕ್ಸಿಮ್ ನೊರೋನ್ನ, ಮಂಗಳೂರು ಧರ್ಮ ಪ್ರಾಂತ್ಯದ ಪ್ರಧಾನ ಗುರುಗಳು ನಡೆಸಿಕೊಡುವರು. ಈ 2 ದಿನಗಳಲ್ಲಿ ನಡೆಯುವಂತಹ ಬೇರೆ ಬಲಿಪೂಜೆಗಳ ವಿವರ ಈ ರೀತಿ ಇದೆ. ಬೆಳಿಗ್ಗೆ 6 ಗಂಟೆಗೆ ಕೊಂಕಣಿಯಲ್ಲಿ, 8 ಗಂಟೆಗೆ ಇಂಗ್ಲಿಷ್ನಲ್ಲಿ ಹಾಗೂ 1 ಗಂಟೆಗೆ ಕನ್ನಡದಲ್ಲಿ ಬಲಿಪೂಜೆ ಜನವರಿ 14ರಂದು ನಡೀತಾ ಇದೆ. ಹಬ್ಬದ 2ನೇ ದಿನ ಜನವರಿ 15 ಗುರುವಾರದಂದು ಬೆಳಿಗ್ಗೆ 6 ಗಂಟೆಗೆ, 8 ಗಂಟೆಗೆ ಕೊಂಕಣಿಯಲ್ಲಿ ಬಲಿಪೂಜೆ ಇರುವುದು ಹಾಗೂ 1 ಗಂಟೆಗೆ ಮಲಯಾಳಂ ಭಾಷೆಯಲ್ಲಿ ಬಲಿಪೂಜೆ ಇರುವುದು. ಕ್ರೈಸ್ತ ಧರ್ಮದಲ್ಲಿ ಯಾವುದೇ ಒಂದು ಮಹೋತ್ಸವ ಅಥವಾ ಹಬ್ಬ ನಡೆಯಬೇಕಾದ್ರೆ ಅದಕ್ಕೆ 9 ದಿವಸಗಳ ತಯಾರಿ ಇದೆ. ಅದನ್ನು ನಾವು ನವದಿನಗಳು ಅಥವಾ ನೊವೇನ ಪ್ರಾರ್ಥನೆ ಅಂತ ಹೇಳ್ತೇವೆ. ಅದೇ ರೀತಿ ಈ ಬಾಲ ಯೇಸುವಿನ ಮಹೋತ್ಸವಕ್ಕೆ 9 ದಿನಗಳ ನೊವೇನ ಪ್ರಾರ್ಥನೆ ಜನವರಿ 5ರಿಂದ ಆರಂಭ ಆಗುತ್ತೆ. ಜನವರಿ 5ರಿಂದ 13ನೇ ತನಕ 9 ದಿನಗಳ ವಿಶೇಷ ಪ್ರಾರ್ಥನೆಗಳು. ಈ ದಿನಗಳಲ್ಲಿ ಪ್ರತಿದಿನ 9 ಪ್ರಾರ್ಥನಾ ವಿಧಿಗಳು ಪುಣ್ಯಕ್ಷೇತ್ರದ ಒಳಗೆ ನಡೀತಾ ಇದೆ. ಬೆಳಿಗ್ಗೆ 6, 7:30, 9, 10:30 ಹಾಗೂ 1 ಗಂಟೆಗೆ ಈ ಎಲ್ಲ ಬಲಿಪೂಜೆಗಳು ಕೊಂಕಣಿಯಲ್ಲಿ ನೆರವೇರುವುದಾದ್ರೆ, ಸಂಜೆ 4 ಗಂಟೆಗೆ ಮಲಯಾಳಂ, 5 ಗಂಟೆಗೆ ಇಂಗ್ಲಿಷ್, 6 ಗಂಟೆಗೆ ಕೊಂಕಣಿ ಹಾಗೂ 7:45ಕ್ಕೆ ಕನ್ನಡ ಭಾಷೆಯಲ್ಲಿ ಪ್ರಾರ್ಥನಾ ವಿಧಿಗಳು ನಡೆಯುವು. ಈ 11 ದಿನಗಳ ಹಬ್ಬದ ಸಂದರ್ಭದಲ್ಲಿ ವಿಶೇಷವಾಗಿ ಕೆಲವೊಂದು ಧರ್ಮಾಧ್ಯಕ್ಷರು, ಬಿಷಪ್ಗಳು ನಮ್ಮೊಡನೆ ಇದ್ದಾರೆ. ಪ್ರತ್ಯೇಕವಾಗಿ ಜನವರಿ 5ರಂದು ಈ ನೊವೇನ ಪ್ರಾರ್ಥನೆಯ 1ನೇ ದಿನ ಬೆಳಿಗ್ಗೆ 10:30 ಗಂಟೆಗೆ ಬರೇಲಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಇಗ್ನೇಷಿಯಸ್ ಡಿಸೋಜರ್ ಅವರು ನಮ್ಮೊಡನಿದ್ದಾರೆ. ಅಂದು ಅನಿವಾಸಿ ಭಾರತೀಯರಿಗಾಗಿ
ವಿಶೇಷ ಪ್ರಾರ್ಥನೆಗಳನ್ನ ನೆರವೇರಿಸಲಾಗುವುದು. ಅದೇ ರೀತಿ ಜನವರಿ 10ರಂದು ಶನಿವಾರದ ದಿನ 10:30 ಗಂಟೆಗೆ ಬಲಿಪೂಜೆಯನ್ನ ಬಳ್ಳಾರಿ ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಹೆನ್ರಿ ಡಿಸೋಜರ್ ಅವರು ನೆರವೇರಿಸಲಿದ್ದಾರೆ. ಅದು ಮಕ್ಕಳಿಗಾಗಿ ಮೀಸಲಿಟ್ಟಂತಹ ದಿನ. ಅದೇ ರೀತಿ ಈ 9 ದಿನಗಳಲ್ಲಿ ದೇಶ, ರಾಜ್ಯ ಹಾಗೂ ಎಲ್ಲ ಜನರ ಸಮಕ್ಷಮಕ್ಕಾಗಿ, ಸುಕ್ಷೇಮಕ್ಕಾಗಿ ಒಂದು ವಿಶೇಷ ಪರಮ ಪ್ರಸಾದದ ಆರಾಧನೆಯನ್ನು ನೆರವೇರಿಸಿ ಈ ವಿಶೇಷ ಬೇಡಿಕೆಗಳಿಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಇದು ಬೆಳಿಗ್ಗೆ 11:45ರಿಂದ ಮಧ್ಯಾಹ್ನ 12:30 ಗಂಟೆ ತನಕ ಒಂದು 45 ಗಂಟೆಗಳ ವಿಶೇಷ ಆರಾಧನಾ ವಿಧಿ ಆಗಿರುತ್ತದೆ. ಅದೇ ರೀತಿ ಈ ನೊವೇನ ದಿನಗಳಲ್ಲಿ ಪ್ರತಿದಿನ ಸಂಜೆ 7:15ರಿಂದ 7:45 ತನಕ ಬಾಲ ಯೇಸುವಿನ ಪ್ರತಿಮೆಯಿಂದ ಒಂದು ಮೆರವಣಿಗೆಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಈ ಹಬ್ಬಕ್ಕೆ ಹೊರೆಕಾಣಿಕೆಯನ್ನ ನಾವು ಜನವರಿ ತಿಂಗಳ 3ರಂದು ಶನಿವಾರದಂದು ನಾವು ಹಮ್ಮಿಕೊಂಡಿದ್ದೇವೆ. ಈ ಹೊರೆಕಾಣಿಕೆಯು ಸಂಜೆ 4:15 ಗಂಟೆಗೆ ಕುಲಶೇಖರ ಹೋಲಿ ಕ್ರಾಸ್ ಚರ್ಚ್ನಿಂದ ಆರಂಭವಾಗಿ 5:15 ಗಂಟೆಗೆ ಪುಣ್ಯಕ್ಷೇತ್ರದ ವಠಾರವನ್ನ ತಲುಪುತ್ತದೆ. ಆ ನಂತರ ಸಹಬಾಳ್ವೆ ಎನ್ನುವಂತಹ ಒಂದು ಕಾರ್ಯಕ್ರಮವನ್ನ, ಇಂಟರ್ ರಿಲಿಜಿಯಸ್ ಡಯಲಾಗ್ ಅನ್ನ ನಾವು ಹಮ್ಮಿಕೊಂಡಿದ್ದೇವೆ. ಜೊತೆಗೆ ಸಂತ ಎಲೋಷಿಯಸ್ ಡೀಮ್ಡ್ ಯೂನಿವರ್ಸಿಟಿ ಇದರ ಉಪಕುಲಪತಿಯಾದಂತಹ ವಂದನೀಯ ಡಾಕ್ಟರ್ ಪ್ರವೀಣ್ ಮಾರ್ಟಿಸ್ ಅವರು ಧ್ವಜವನ್ನ ಆಶೀರ್ವದಿಸಿ ಅದನ್ನ ಏರಿಸುವರು. ಇದು ಹೊರೆಕಾಣಿಕೆಯ ದಿನದಂದು ಜನವರಿ 3ರಂದು ನಡೆಯುವಂತಹ ಕಾರ್ಯಕ್ರಮಗಳು. ಹಬ್ಬದ ದಿನಗಳ ನೊವೇನ ಹಾಗೂ ಹಬ್ಬದ ದಿನಗಳಲ್ಲಿ ಸುಮಾರು 11 ದಿನ ಭಕ್ತಾದಿಗಳಿಗೆ ಹಾಗೂ ಬರುವಂತಹ ಎಲ್ಲ ಜನರಿಗೆ ಅಲ್ಲಿ ಮಧ್ಯಾಹ್ನದ ವೇಳೆ ಅನ್ನ ಸಂತರ್ಪಣೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ಈ ಮಹೋತ್ಸವ ಕೇವಲ ಧಾರ್ಮಿಕ ಸ್ವರೂಪದ್ದು ಮಾತ್ರವಾಗಿರದೆ ಇದರಲ್ಲಿ ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಗಳನ್ನು ಕೂಡ ನಾವು ಹಮ್ಮಿಕೊಂಡಿದ್ದೇವೆ. ಮುಖ್ಯವಾಗಿ ಒಂದು ಕಣ್ಣಿನ ಶಿಬಿರವನ್ನ ನಾವು ಹಮ್ಮಿಕೊಂಡಿದ್ದೇವೆ. ಜನವರಿ 7ನೇ ತಾರೀಕಿನಂದು ಬೆಳಿಗ್ಗೆ 8:30ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಐ ಚೆಕಪ್ ಇದೆ. ಮಾತ್ರವಲ್ಲ, ಯಾರಿಗೆ ಕನ್ನಡಕದ ಅಗತ್ಯ ಇದೆ ಅವರಿಗೆ ಕನ್ನಡಕವನ್ನು ನೀಡುವಂತಹ ಒಂದು ವ್ಯವಸ್ಥೆ, ಜೊತೆಗೆ ಯಾರಿಗೆಲ್ಲ ಕಣ್ಣಿನ ಪೊರೆ ಕ್ಯಾಟ್ರಾಕ್ಟ್ ಅನ್ನ ತೆಗೆಯುವಂತ ಬೇಡಿಕೆ ಇದೆ ಅವರಿಗೂ ಕೂಡ ಅಲ್ಲಿ ಈ ಒಂದು ವ್ಯವಸ್ಥೆಯನ್ನ ಮಾಡಲಾಗಿದೆ. ಜೊತೆಗೆ 2 ದಿನಗಳು ನಾವು ರಕ್ತದಾನ ಶಿಬಿರವನ್ನ ಹಮ್ಮಿಕೊಂಡಿದ್ದೇವೆ. ಜನವರಿ 9 ಹಾಗೂ 10ರಂದು ಬೆಳಿಗ್ಗೆ 8:30ರಿಂದ ಮಧ್ಯಾಹ್ನ 1 ಗಂಟೆಯ ತನಕ ರಕ್ತದಾನ ಶಿಬಿರವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. 2026 ಕಥೋಲಿಕ ಕ್ರೈಸ್ತರಿಗೆ ಒಂದು ವಿಶೇಷ ಜುಬಿಲಿ ವರ್ಷ. ಯಾಕಂದ್ರೆ ಕಾರ್ಮೆಲ್ ಸಭೆಯ ಸುಧಾರಕರು ಶಿಲುಬೆಯ ಸಂತ ಯೋವಾನ್ನ ಇವರನ್ನ ಸಂತ ಪದವಿಗೆ ಏರಿಸಿ 300 ವರ್ಷ ಆಗುತ್ತೆ. ಜೊತೆಗೆ ಅವರು ಧರ್ಮಸಭೆಯ ಪಂಡಿತರು ಎಂದು ಘೋಷಿಸಿ 100 ವರ್ಷ ಆಗುತ್ತೆ. ಈ ರೀತಿ 300 ಮತ್ತೆ 100 ಜುಬಿಲಿ ವರ್ಷ ಆಚರಿಸುವ ಸಂದರ್ಭದಲ್ಲಿ ಸುಮಾರು 400 ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ಕಾರ್ಮೆಲ್ ಇಗ್ನೈಟ್ ಎನ್ನುವಂತ ಒಂದು ನಾಮದಡಿ ನಾವು ಕೊಡಲು ಹಮ್ಮಿಕೊಂಡಿದ್ದೇವೆ. ಈ ರೀತಿ 3 ಸಮಾಜಾಭಿವೃದ್ಧಿ ಕೆಲಸಗಳನ್ನು ಕೂಡ ಈ ಹಬ್ಬದ ಸಂದರ್ಭದಲ್ಲಿ ನಾವು ಏರ್ಪಡಿಸಿದ್ದೇವೆ. ಈ ನೊವೇನ ದಿನಗಳಲ್ಲಿ ಒಂದು ವಿಶೇಷ ವಸ್ತು ಪ್ರದರ್ಶನವನ್ನು ಕೂಡ ಶಿಲುಬೆಯ ಸಂತ ಯೋಹಾನರ ಜೀವನ ಹಾಗೂ ಬೋಧನೆಗಳನ್ನು ಅನುಸರಿಸಿ ನಾವು ಹಮ್ಮಿಕೊಂಡಿದ್ದೇವೆ. ನಿಮಗೆಲ್ಲರಿಗೂ ಈ ಹಬ್ಬದ ಹಾಗೂ ನೊವೇನ ದಿನಗಳ ಮಹೋತ್ಸವಕ್ಕೆ ಆಚರಣೆಗೆ ಪ್ರೀತಿಯ ಸ್ವಾಗತವನ್ನ ಕೋರ್ತೇವೆ. ಮಾತ್ರವಲ್ಲ, ವರ್ಷವಿಡೀ ನಡೆಯುವಂತಹ ಹಾಗೂ ಹಬ್ಬದ ದಿನಗಳಲ್ಲಿ ನಡೆಯುವಂತಹ ಈ ಕಾರ್ಯಕ್ರಮಗಳ ಪ್ರಚಾರವನ್ನ ನೀವು ನೀಡುವುದಕ್ಕಾಗಿ ನಿಮಗೆ ಧನ್ಯವಾದಗಳನ್ನ ಕೋರ್ತೇವೆ.